ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಾನು ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ 4 kg ಬೆಂಡೆಕಾಯಿ ತಗೊಂಡಿನಿ. ಅಚ್ಚ ಖಾರದ ಪುಡಿ, ಉಪ್ಪ, ಜೀರಿಗೆ, ಅಜ್ವೇನ ಮತ್ತು ಒಂದು ಸಣ್ಣ ಬಟ್ಲಲ್ಲೇ ಒಂದು ಬಟ್ಲದ ಅಳತಿ ಕಡ್ಲಿ ಹಿಟ್ಟು ತಗೊಂಡೇನ್ರಿ. ಇದು ನಾನು ಈ ಬೆಂಡೆಕಾಯಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡ್ರಿ, ನಾ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ತೊಗೊಂಡು ಬಂದೀನಿ. ಇದಕ್ಕೆ ಖಾರ, ಜೀರಿಗೆ, ಅಜ್ವೇನ ರುಚಿಗೆ ತಕ್ಕಷ್ಟು ಹಾಕೋತೀನಿ ರೀ. ಇಲ್ಲಿ ಕಡ್ಲಿ ಹಿಟ್ಟ ಇದಕ್ಕೆ ಎಷ್ಟು ಹತ್ತದ ನೋಡಿ ಹಾಕೋತೀನಿ ರೀ. ಇದು ಅವಾಗೆ ನಾನು ಚಾಳಸಿ ಇಟ್ಟಿದ್ದೀನಿ. ಇದು ಕಡ್ಲಿ ಹಿಟ್ಟ ಬೆಂಡೆಕಾಯಿ ಒಳ್ಳೇದ್ರಿ. ಬೆಂಡೆಕಾಯಿ ತಿನ್ನಬೇಕು, ಆದಷ್ಟು ಮಕ್ಕಳಿಗೆ ತಿನ್ನಿಸ್ಬೇಕು ರೀ. ಬೆಂಡೆಕಾಯಿ ತಿಂದ್ರೆ ತಲೆ ಚುರುಕತೆ ಹೇಳ್ತಾರೆ ರೀ. ಬೆಂಡೆಕಾಯಿ ಒಳ್ಳೇದ್ರಿ ಇದು. ಮತ್ತು ಶುಗರ್ ಇರೋರಿಗೆ ಅಂತರೂ ತೀರಾ ಒಳ್ಳೇದ್ರಿ. ರಾಮಬಾಣ ಆಗಿರ್ತದ್ರಿ ಇದು, ಅಷ್ಟು ಒಳ್ಳೇದಿರ್ತದ್ರಿ. ನಾವು ಹಸಿದು ನಾವು ಏನು ಮಾರ್ಕೆಟ್ದಿಂದ ತರ್ತೀವಿ ನೋಡ್ರಿ, ಆ ಎಳೆದಾಗ ಹಸಿದು ಇರ್ತದ ಆಯ್ತಾ, ಫ್ರೆಶ್ನು ಇರ್ತದ. ತೊಳ್ಕೊಂಡು ಎಳೆ ಇದ್ದಿದ್ದು ನೋಡಿ ನಾವು ಬರೀ ಹಾಗೆ ಬೆಂಡೆಕಾಯಿನೇ ತಿಂದ್ರೆ ತುಂಬ ಚೆನ್ನಾಗಿರ್ತದ್ರಿ. ಬೆಂಡೆಕಾಯಿಂದ ಭಾಳ ಎಲ್ಲನೂ ಒಳ್ಳೆ ಕೆಲಸ ಅದ ನೋಡ್ರಿ. ಬೆಂಡೆಕಾಯಿ ತಿನ್ಬೇಕ್ರಿ ಮಕ್ಳಿಗೆ ಮಾತ್ರ. ಯಾವ ರೂಪದಾಗಾದ್ರೂ ಬೆಂಡೆಕಾಯಿ ತಿನ್ನಿಸ್ಬೇಕ್ರಿ ಮಕ್ಳಿಗೆ. ನೋಡ್ರಿ, ನಾ ಈ ಥರ ಕಲಿಸ್ಕೊಂಡಿನಿ. ಜಾಸ್ತಿ ಕಡ್ಲಿ ಹಿಟ್ಟೇನು ಹತ್ತಲ್ಲ ಇದಕ್ಕೆ, ಬೆಂಡೆಕಾಯಿನೇ ಜಾಸ್ತಿ ಇರ್ಬೇಕ್ರಿ ಇದಕ್ಕೆ. ಕಡ್ಲಿ ಹಿಟ್ಟ ಕ್ರಮೇಣ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಬೆಂಡೆಕಾಯಿ ಇದ್ರೇ ಚಂದ ಹತ್ತದ್ರಿ ಇದು ಬಜ್ಜಿ. ನೋಡ್ರಿ, ಈ ಥರ ನಾ ಕಲ್ಸ್ಕೊಂಡಿನಿ ನೋಡ್ರಿ. ಇದೇನು ನೆನಿಲಿಕ್ಕೆ ಬಿಡ್ಬೇಕಂತ ಅವಶ್ಯಕತೆ ಏನಿಲ್ಲರಿ. ಡೈರೆಕ್ಟ್ ಹಾಗೆ ಕಲಿಸ್ಕೊಂಡು ಮಾಡ್ಬೋದ್ರಿ. ಹಂಗೂ ಚಂದ ಬರ್ತಾವ್ರಿ. ನೆನಿಬೇಕಂತ ಏನಿಲ್ಲರಿ ಇದಕ್ಕೆ. ಹಾಗೆ ಕಲಿಸ್ಕೊಂಡು ಆಗಿಂದಾಗ ಮಾಡ್ಕೋಬೋದ್ರಿ. ಇಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆನೂ ಏನು ಕಾಯ್ಲಿಕ್ಕತ್ತದ ಈಗ. ಇದೇನೊಂದು ಸ್ವಲ್ಪ ಎಣ್ಣೆಕಾಯನ್ನು ನಾ ಕಲಸಿಟ್ಟಿರೋ ಬೆಂಡೆಕಾಯಿ ಹಾಕ್ತೀನಿ ರೀ ಇದ್ರಾಗ. ಕಡ್ಲಿ ಹಿಟ್ಟಿನ ಪ್ರಮಾಣ ನಾವು ಕಡಿಮೆ ಹಾಕ್ಕೊಂಡಿವಪ್ಪ ಅಂದ್ರೆ ಬೆಂಡೆಕಾಯಿ ಬಜ್ಜಿ ಗರಿ ಗರಿಯಾಗಿ ಬರ್ತದ್ರಿ. ಹಿಟ್ಟು ಏನಾದರೂ ನಾವು ಜಾಸ್ತಿ ಹಾಕ್ಕೊಂಡಿವಪ್ಪ ಅಂತಂದ್ರೆ ಸ್ವಲ್ಪ ಮೆತ್ತಗಾಗ್ತಾವ್ರಿ. ಅದಕ್ಕೋಸ್ಕರ ಕಡ್ಲಿ ಹಿಟ್ಟ ಸ್ವಲ್ಪ ಕಡಿಮೆನೇ ಹಾಕೋಬೇಕ್ರಿ. ನಿಮ್ಮ ಮನ್ಯಾಗ ಮತ್ತು ಅಕ್ಕಿ ಹಿಟ್ಟು ಏನಾದರೂ ಇತ್ತಂದ್ರೆ ಅದು ಕೂಡ ಹಾಕೋಬೋದ್ರಿ. ಅದಕ್ಕೆ ತೀರಾ ಗರಿ ಗರಿಯಾಗಿ ಬರ್ತದ್ರಿ ಇದು. ತೀರಾ ರುಚಿ ಆಗ್ತದ್ರಿ ಇದು ತಿಲ್ಲಕ್ಕ. ಎಣ್ಣೆ ಕಾಯ್ದಾಗ ನೋಡ್ರಿ. ಇಲ್ಲಿ ನಾನೀಗ ಸ್ವಲ್ಪ ಹಾಕಿ ನೋಡೀನಿ. ಈಗ ಒಂದೊಂದಾಗಿ ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಆ ಥರ ಒಂದೊಂದಾಗಿ ಬಿಡೋದ್ರಿ ಇದು. ಬೆಂಡೆಕಾಯಿ ಒಂದು ಸ್ವಲ್ಪ ಲೋಳೆ ಇದ್ರೂ ಪರವಾಗಿಲ್ರಿ. ಬೆಂಡೆಕಾಯಿ ಒಳ್ಳೆನೇ ಆಗ್ತಾವೆ ಬಜ್ಜಿ. ಲೋಳೆ ಅದ ತಿಳಿಕೆ ನಾವು ಇದೇನು ತಿನ್ನೋದು ಬಿಡಬಾರ್ದ್ರಿ. ಈ ಥರ ಮಾಡಿಕೊಡ್ರಿ ಮಕ್ಕಳು. ಬೆಂಡೆಕಾಯಿ ಪಲ್ಯ ತಿನ್ಲಿಲ್ಲ ಅಂದ್ರೆ ನಾವು ಕಡೆಗೆ ಈ ಥರ ಏನಾದರೂ ಮಾಡ್ಕೆ ಮಕ್ಳಿಗೆ ಕೊಡ್ಬೇಕ್ರಿ, ತಿಂತಾರ್ರಿ. ನಾವು ಬರೀ ಈಗಿನ ಮಕ್ಳು ಅಂಕಾರ ಬರೀ ತರಕಾರಿನೂ ತಿನ್ನಲ್ಲ, ಹಣ್ಣುಗಳು ತಿನ್ನಂಗಿಲ್ಲ, ಬರೀ ಕುರ್ಕುರಿ, ಐಸ್ಕ್ರೀಮ, ಚಾಕ್ಲೇಟ್ ಆ ಥರ. ನಾವು ಈ ಥರ ಏನಾರೇ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ್ರಿ. ಸಾಲಿ ರಜೆ ಇದ್ದಾಗ ಅದು ನಾವು ಮಾಡಿಕೊಡ್ಬೋದ್ರಿ. ದಿನ ಹಾಲಿಲ್ಲ ಅಂದ್ರೂ ವಾರದಾಗ ಒಂದು ಸಲ ಇದೇ ಥರ ಮಾಡಿಕೊಟ್ರೆ, ಇಲ್ಲಪ್ಪ ಅಂದ್ರೆ ಬೇರೆ ಏನಾದರೂ ತರಕಾರಿ ಹಾಕಿ ಬೇಯಿಸ್ನು ಕೊಡ್ಬೋದ್ರಿ. ಒಟ್ಟು ತರಕಾರಿ ಯಾವ ರೂಪದಾಗಾದರೂ ತರಕಾರಿ ಹಣ್ಣು ಮಕ್ಳಿಗೆ ತಿನ್ನಿಸ್ಬೇಕ್ರಿ. ಈಗಿನ ಮಕ್ಳಿಗೆ ಅಂಕಾರ ರಗತಾನೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಥರದೇ ಸ್ವಲ್ಪ ಮಾಡಿ ಅವ್ರಿಗೆ ರಜೆ ಇದ್ದಾಗ ತಿಂಗಳದಾಗ ಒಂದು 3 ಸಲನಾದ್ರೂ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾವ್ರಿ. ನೋಡ್ರಿ, ಈ ಥರ ಆತಾವ ನೋಡ್ರಿ. ನಾ ಇದಿಷ್ಟು ಇದೇ ಥರ ಕರ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತನ ನಾನು ಹೇಳಿದೆ ಮಕ್ಳಿಗೆ ಬೆಂಡೆಕಾಯಿ ತಿನ್ನಿಸ್ಬೇಕಂತ. ನನ್ನ ಮಗಳು ಬೆಂಡೆಕಾಯಿ ತೆಗೆದು ಬರೀ ಮ್ಯಾಗಿನ ತಿಲ್ಲಕತ್ತಾಳೆ ನೋಡ್ರಿ. ಹ್ಯಾಂಗೆ ಮಾಡ್ತೀರಿ ಈಕಿಗೆ? ನಾ ಇದ್ರ ಬೆಂಡೆಕಾಯಿ ತಿನ್ಲಿ ಅಂತ ಹೇಳ್ಕೆ ನಾ ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ಟೀನಿ ರೀ. ಆಕೆ ಬೆಂಡೆಕಾಯಿ ತೆಗೆದು ಬರೀ ಮ್ಯಾಗಿನ ಬರೀ ಬಜ್ಜಿ ತಿಲ್ಲಕತ್ತಾಳೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ನಾವು ಅಷ್ಟು ಬೆಂಡೆಕಾಯಿದು ಬಜ್ಜಿ ಕರೆದು ತೊಗೊಂಡು ಬಂದೆ ನೋಡ್ರಿ. ಇಷ್ಟೊಂದು ಬಜ್ಜಿ ಆಗ್ಯಾವ ನೋಡ್ರಿ. ಸೂಪರ್ ಡೂಪರ್ ಆಗ್ಯಾವ್ರಿ ಬಜ್ಜಿ. ಪುಟ ಬಜ್ಜಿ ತಗೋ. ಬಜ್ಜಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬೆಂಡೆಕಾಯಿ ಬಜ್ಜಿ. ಬೆಂಡೆಕಾಯಿ ನಮ್ದು ತಲೆಗೆ ಕೂಡ ಒಳ್ಳೇದಂತ, ಬುದ್ಧಿಗೆ ಒಳ್ಳೇದಂತ ಹೇಳ್ತಾರೆ. ಆರೋಗ್ಯ ಕೂಡ ತುಂಬಾ ಒಳ್ಳೇದು. ಬೆಂಡೆಕಾಯಿ ಪಲ್ಯ ತಿಂದ್ರೆ ಇದೆ ಏನಂತೆ. ಈ ರೀತಿ ಏನಾದ್ರು ಒಂದ್ ಕಡೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೇದು. ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಮಕ್ಳು ಅಂತೂ ಇಷ್ಟಪಟ್ಟು ತಿಂತಾರೆ. ಇದು ಎಲ್ರಿಗೂ ಕೂಡ ಒಳ್ಳೇದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗೂ ಕೂಡ ಕೊಡಿ. ಇದು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇವತ್ತಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ನಾನು ಕೂಡ ತಿಂತೀನಿ ಇದನ್ನ. ಆಗಲೇ ಸುಮ್ಮನೆ ಅಮ್ಮನ ಕಾಡ್ಸೋಕೆ ಹಾಗೆ ಮಾಡಿದೆ ಅಷ್ಟೇ. ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.